ಎಲ್ಲರಿಗೂ ನಮಸ್ಕಾರ. ಉಗಾದಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಈ ಹಬ್ಬ ಶುಭವನ್ನು ಉಂಟು ಮಾಡಲಿ ಅಂತ ನಮ್ಮೆಲ್ಲರ ಹಾರೈಕೆ. ಮಾತುಕತೆಯನ್ನು ಆರಂಭಿಸೋಣ. ಅದಕ್ಕೆ ಮೊದಲು ಒಂದು ಶ್ರೀಕಾರ ಓಂಕಾರವನ್ನು ಹಾಕಬೇಕಲ್ಲ. ನಮ್ಮ ಅತಿಥಿಗಳು ಆ ಶ್ರೀಕಾರವನ್ನು ಹಾಕಲಿಕ್ಕೆ ಬಂದಿದ್ದಾರೆ. ಆ ಅತಿಥಿಗಳು ಯಾರು ಅನ್ನೋದನ್ನು ನಾನು ಹೇಳಲ್ಲ, ನೀವಾಗಿಯೇ ಅವರನ್ನು ನೋಡಬಹುದು. ನಮಸ್ಕಾರ ಸರ್. ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ಮಾಡೋ ನಮಸ್ಕಾರ. ಎಲ್ಲರಿಗೂ ಶುಭಾಶಯಗಳು. ಬೇವು ಬೆಲ್ಲದ ಬದುಕಿನಲ್ಲಿ ಬೆಲ್ಲದ ಅಂಶವೇ ಹೆಚ್ಚಾಗಿರಲಿ ಅಂತ ನಾನು ಹಾರೈಸ್ತೀನಿ. ನಾನು ದೂರದರ್ಶನದ ಅಭಿಮಾನಿಯಾಗಿ ಬಂದಿದ್ದೀನಿ, ಸೋಮೇಶ್ವರ ಸರ್ ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಸರ್ ಹೇಳಿದ್ದು ಶ್ರೀಕಾರ ಹಾಕಬೇಕು ಅಂಥೇಳಿ. ನಾನು ಸಾಹಿತಿ ಅಲ್ಲ, ಆದರೂ ಒಂದು 4 ಲೈನ್ ಬರೆದಿದ್ದೀನಿ ಯುಗಾದಿಗಾಗಿ ಸ್ಪೆಷಲ್ ಆಗಿ. ಅದನ್ನು ಹಾಡೋ ಪ್ರಯತ್ನ ಮಾಡ್ತೀನಿ. ಹಬ್ಬ ಬಂದಿದೆ ಯುಗಾದಿ ಹಬ್ಬ ಬಂದಿದೆ, ಹರುಷ ತಂದಿದೆ ಯುಗಾದಿ ಹರುಷ ತಂದಿದೆ. ಹಬ್ಬ ಬಂದಿದೆ ಯುಗಾದಿ ಹಬ್ಬ ಬಂದಿದೆ, ಹರುಷ ತಂದಿದೆ ಯುಗಾದಿ ಹರುಷ ತಂದಿದೆ. ಬೇವು ಬೆಲ್ಲ ಸವಿಯುತ್ತ ಸಂಭ್ರಮಿಸೋಣ, ನೋವ ಮರೆತು ಬಾಳ ಪಥದಿ ಮುನ್ನಡೆಯೋಣ. ಬೇವು ಬೆಲ್ಲ ಸವಿಯುತ್ತ ಸಂಭ್ರಮಿಸೋಣ, ನೋವ ಮರೆತು ಬಾಳ ಪಥದಿ ಮುನ್ನಡೆಯೋಣ. ಭಾವಭಕುತಿಯಿಂದ ಮನೆಯ ಸಿಂಗರಿಸೋಣ, ಭಾವಭಕುತಿಯಿಂದ ಮನೆಯ ಸಿಂಗರಿಸೋಣ. ಕಾವದೇವ ಸನ್ನಿಧಿಯಲ್ಲಿ ಶರಣಾಗೋಣ, ಕಾವದೇವ ಸನ್ನಿಧಿಯಲ್ಲಿ ಶರಣಾಗೋಣ. ಹಬ್ಬ ಬಂದಿದೆ ಯುಗಾದಿ ಹಬ್ಬ ಬಂದಿದೆ, ಹರುಷ ತಂದಿದೆ ಯುಗಾದಿ ಹರುಷ ತಂದಿದೆ. ಗಾನಗಂಧರ್ವ ಶಶಿಧರ ಕೋಟೆ ಒಳ್ಳೆ ಗಾಯಕರು ಅನ್ನೋದು ನನಗೆ ಗೊತ್ತಿತ್ತು, ಕವಿಗಳು ಹೌದು ಅನ್ನೋದು ಈಗಷ್ಟೇ ನನಗೆ ರುಜುವಾತು ಸಿಗುತ್ತು. ಸೊಗಸಾಗಿ ಆ ಕವನವನ್ನು ಬರೆದಿದ್ದೀರಾ. ಆ ಕಾವದೇವ ನಮ್ಮನ್ನು ರಕ್ಷಿಸಲಿ ಅನ್ನೋ ಮಾತಿದೆಯಲ್ಲ, ಆ ನಮ್ರತೆ ಉಳಿಸ್ಕೋಬೇಕಾಗುತ್ತೆ. ನಾವು ಎಷ್ಟೇ ದೊಡ್ಡವರಾಗಿ ಬದುಕಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರೂ ಸಹ ಅದು ಯಾರೋ ಒಬ್ಬರ ಕೃಪಾಶೀರ್ವಾದದಿಂದ ಅನ್ನೋ ನಮ್ರತೆಯನ್ನು ಉಳಿಸ್ಕೊಳ್ಳದೆ ಹೋಯ್ತು ಅಂದರೆ ಆದರ್ಶ. ನೀವೆಲ್ಲ ಆದರ್ಶ ಸರ್ ನಮಗೆ. ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ನನ್ನ ಹೃದಯದಿಂದ ಹೇಳ್ತೀನಿ. ಬಹುಶಃ ಈ ರೆಕಾರ್ಡ್ ಯಾರು ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ನನಗೆ ಗೊತ್ತು, 23 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಎಷ್ಟು ಜನರಿಗೆ ಎಷ್ಟು ಜ್ಞಾನವನ್ನು ಕೊಟ್ಟಿದ್ದೀರಿ ನೀವು. ನಿಮ್ಮ ಕನ್ನಡ ಕೇಳೋದೇ ಖುಷಿ ನಮಗೆ. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಕನ್ನಡ ಕೇಳಬೇಕಾದ್ರೆ ಸೋಮೇಶ್ವರವ್ರ ಬಾಯಲ್ಲಿ ಕೇಳಿ ಅಂತ. ಶುದ್ಧವಾದ ಉಚ್ಚಾರ ಯಾವ ನಿಮ್ಮ ನಾಲೆಜ್ ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಅಷ್ಟೇ ನಾನು ಹೇಳಿದ್ದು. ತುಂಬ ನನಗೆ ಸೌಭಾಗ್ಯ ಬಂಧುಗಳೇ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಥಟ್ ಅಂತ ಹೇಳಿ ನಾನು ಥಟ್ ಅಂತ ಬಂದು ಕೂತಿದ್ದೀನಿ. ಇದು ನನ್ನ ಸೌಭಾಗ್ಯ. ಬಹಳ ಸಂತೋಷ ಶಶಿಧರ್. ಒಳ್ಳೆ ಮಾತನ್ನು ಹೇಳಿದ್ರಿ ಕಾರ್ಯಕ್ರಮದ ಬಗ್ಗೆ. ಆ ಕಾರ್ಯಕ್ರಮದ ಯಶಸ್ಸು ನಮ್ಮ ವೀಕ್ಷಕರಿಗೆ ಸಲ್ಲಬೇಕು ಮತ್ತು ನಮ್ಮ ಕೇಂದ್ರಕ್ಕೆ ಸಲ್ಲಬೇಕು. ನಾನು ಮಾತ್ರ ಪರದೆಯ ಮೇಲೆ ಕಾಣ್ತಾ ಇದ್ದೇನೆ, ಪರದೆಯ ಹಿಂದೆ ಕಾಣದಂತಹ 10 ಕೈಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿವೆ. ಹಾಗಾಗಿ ಟೀಮ್ ವರ್ಕ್ ಖಂಡಿತ. ನೀವು ಏನು ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದ್ರಿ, ಅದರ ಯಶಸ್ಸು ಎಲ್ಲರಿಗೂ ಸಲ್ಲಬೇಕು ಅನ್ನೋದು ನನ್ನ ವಿನಮ್ರ ಕಳಕಳಿಯ ಮಾತು. ಖಂಡಿತ ಸರ್, ಖಂಡಿತ. ಶಶಿಧರ್ ಅವರೇ, ಹಬ್ಬ ಬಂದಿದೆ. ಬೆಂಗಳೂರಲ್ಲಿ ಇದ್ದುಕೊಂಡು ಹಬ್ಬ ಆಚರಿಸ್ತಾ ಇದ್ದೀರಿ. ಹೌದು. ಆದರೆ ನಿಮ್ಮ ಪೂರ್ವಜರ ಸ್ಥಳ, ನಿಮ್ಮ ತಂದೆ ತಾಯಿಗಳು, ನೀವು ಬೆಳೆದು ಬಂದ ಬಾಲ್ಯದ ಪರಿಸರ, ಆ ದಿನಗಳಲ್ಲಿ ಹಬ್ಬವನ್ನು ಹೇಗೆ ಆಚರಿಸ್ತಾ ಇದ್ದೀರಿ? ಸ್ವಲ್ಪ ನಿಮ್ಮ ಹಿನ್ನೆಲೆಯನ್ನು ನಮಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ನಮ್ಮಲ್ಲಿ, ನಾನು ದಕ್ಷಿಣ ಕನ್ನಡದಿಂದ ಬಂದವನು ಸರ್. ಸುಳ್ಯ ತಾಲೂಕು ಅಂತ ಹೇಳಿ, ಅಲ್ಲಿ ಕಳಂಜ ಗ್ರಾಮದ ಒಂದು ಪುಟ್ಟ ಊರು ಕೋಟೆ ಅಂತ ಹೇಳಿ. ಅಲ್ಲಿ ಭೌತಿಕವಾಗಿ ನನ್ನ ಜೊತೆ ಇಲ್ಲ ನನ್ನ ತಂದೆಯವರು. 15 ವರ್ಷ ಆಯಿತು ಬಿಟ್ಟು ಹೋಗಿ. ಬಟ್ ವಾಟ್ ಎವರ್ ಐ ಆಮ್ ಟುಡೇ, ಏನೋ ಒಂದು ಸ್ವಲ್ಪ ಏನೋ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಸಾಧನೆ ಅಂತಲ್ಲ, ಏನೋ ಚಟುವಟಿಕೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಅವರ ಆಶೀರ್ವಾದ ಕಾರಣ ಸರ್. ನನಗೆ ಅವರಿಂದ ದೊಡ್ಡವ್ರು ಯಾರೂ ಇಲ್ಲ. ಅಮ್ಮ ಇದ್ದಾರೆ ಈಗ.
ಯಾವತ್ತೂ ಅಷ್ಟೇ ಮಾತ್ರ ದೇವೋಭವ ಪಿತೃದೇವೋಭವ ಅಂತೇಳಿ ಆ ಒಂದು ಸಂಸ್ಕಾರದಲ್ಲೇ ಬೆಳೆದವರು, ಆ ತಂದೆ ತಾಯಿ ಹೇಳ್ಕೊಟ್ಟಿದ್ದು. ಆಮೇಲೆ ಶ್ರೀಮಂತರಾಗಿ ಬೆಳೆದವರಲ್ಲ, ಏನಲ್ಲ, ಮಿಡ್ಲ್ ಕ್ಲಾಸು ಎಲ್ಲ ಕಷ್ಟಪಟ್ಕೊಂಡೇ ಬಂದವರು. ನಾವು ಶಾಲೆಗೆ ಹೋಗಬೇಕಾದ್ರೆ ಇವತ್ತು ನಾನು ಎಲಿಮೆಂಟ್ರಿ ಸ್ಕೂಲಿಗೆ ನಾವು 3-6 ಕಿಲೋಮೀಟರ್ ನಡೀತಾ ಇದ್ವಿ, ಹೈಸ್ಕೂಲಿಗೆ 5-10 ಕಿಲೋಮೀಟರ್ ನಡೀತಾ ಇದ್ವಿ. ಬಟ್ ಪ್ರಕೃತಿಯ ಸುಂದರ ಪರಿಸರ ಸರ್. ಮತ್ತು ನಮ್ಮಲ್ಲಿ ಒಳ್ಳೆಯ ಒಂದು ವಾತಾವರಣ ಇತ್ತು. ಭಜನೆ, ಯಕ್ಷಗಾನ, ನಾಟಕ, ಸಾಹಿತ್ಯ, ಚರ್ಚಾಸ್ಪದ. ನಾನು ಚಿಕ್ಕವನಾಗಿದ್ದಾಗ ಎಲ್ಲದಲ್ಲೂ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಚೆಸ್ಸು ನನಗೆ ಭಾಳ ಇಷ್ಟ ಇತ್ತು. ನ್ಯಾಷನಲ್ ಸಬ್ ಜೂನಿಯರ್ಸ್ ಆಡಿದ್ದೆ ನಾನು. ಈಗೆಲ್ಲ ಇದು ಬಾಲ್ಯದ ದಿನಗಳು. ನನಗೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಹಾಕೋ ಜೊತೆ ನನ್ನ ಗುರುಗಳಿಗೂ ನಾನು ಯಾವತ್ತೂ ಕೂಡ ನಮಸ್ಕಾರ. ಮತ್ತು ಜನರ ಜೊತೆ ಬೆರೆಯೋದಂದ್ರೆ ನನಗೆ ಮೊದಲಿಂದಲೂ ಇಷ್ಟ. ಯಾವತ್ತೂ ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕಾರ ಅದೇ. ಸಾಧ್ಯ ಆದರೂ ಒಬ್ಬರಿಗೆ ಸಂತೋಷ ಕೊಡಬೇಕಂತೆ, ಇಲ್ಲದ್ರೆ ನೋವಂತೂ ಕೊಡಬಾರ್ದು. ಅದನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಒಳ್ಳೆ ಊರು ಸರ್, ಒಳ್ಳೆ ಊರು. ಮತ್ತು ನಾನು ಅವಕಾಶಕ್ಕೋಸ್ಕರ ನಾನು ಅಲ್ಲೇ ಮತ್ತು ಹೈಸ್ಕೂಲು, ಆಮೇಲೆ ಕಾಲೇಜು ಪುತ್ತೂರು ವಿವೇಕಾನಂದ ಕಾಲೇಜು ಅಂಥೇಳಿ, ಆಮೇಲೆ MA ಮಾಡಿದ್ದು ಮಂಗಳೂರು ಯೂನಿವರ್ಸಿಟಿಯಲ್ಲಿ. 4 ವರ್ಷ ಲೆಕ್ಚರರ್ ಆಗಿ ಕೂಡ ಇದ್ದೆ. ಅದನ್ನು ಮುಗಿಸಿ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಈ ಸಂಗೀತದ ಕಡೆ ಹೇಗೆ ನಿಮ್ಮ ಒಲವು ಬಂತು? ಅದು ಹೇಳ್ತೀನಿ ಸರ್. ಈಗ ಮತ್ತೆ ಈ ಯುಗಾದಿ ಹಬ್ಬ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಬಾಕಿ ಆಯ್ತು ನಂದು. ನಮ್ಮಲ್ಲಿ ಸೌರಮಾನ ಯುಗಾದಿಯನ್ನು ನಾವು ಆಚರಣೆ ಮಾಡಿ ವಿಷು ಅಂತ ಹೇಳ್ತೀವಿ ಸರ್ ನಾವು. ಇಲ್ಲೆಲ್ಲ ಚಾಂದ್ರಮಾನ. ಈಗ ನಮಗೆ ಈಗ ಅದು ಹೆಚ್ಚಾಗಿ ನೆಕ್ಸ್ಟ್ ಮಂತ್ ಬರುತ್ತೆ. ಅದು ಈ ಸಲ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದು ವಿಷು ಭಾಳ ಸಂಭ್ರಮ ಸರ್. ಎಲ್ಲ ಈ ಮನೆಯಲ್ಲೆಲ್ಲ ಇದ್ದ ತರಕಾರಿ ಅದು ಇದು ಎಲ್ಲ ತಂದು ದೇವ್ರ ಮುಂದೆ ಇಟ್ಟು, ಮತ್ತು ಎಣ್ಣೆ ಸ್ನಾನ, ಅದು ಇದು, ತುಳಸಿ ಪೂಜೆ, ಇದೆಲ್ಲ ಭಾಳ ಒಂಥರ ವಿಶೇಷವಾಗಿ ಮಾಡ್ತಾರೆ. ದೇವರಿದ್ದಾಗ ಭಾಳ ಚೆನ್ನಾಗಿ ನಡೀತಾ ಇತ್ತು. ಈಗ ನಾವು ಸ್ವಲ್ಪ ಸಿಟಿಗೆ ಬಂದು ಇಲ್ಲಿ ನಮಸ್ಕಾರ ಮಾಡೋದು ಮಾತ್ರ ಆಗಿಬಿಟ್ಟಿದೆ. ಸಂಗೀತದ ಒಲವಿಗೆ ಕಾರಣ ಸರ್, ಚಿಕ್ಕವನಾಗಿದ್ದ ಪರಿಸರ ಚೆನ್ನಾಗಿತ್ತು ಸರ್ ನಮ್ಮಲ್ಲಿ. ಸಂಗೀತ, ನನ್ನ ದೊಡ್ಡಮ್ಮ ನನಗೆ ಸಂಗೀತ ಹೇಳಿಕೊಡ್ತಾ ಇದ್ರು. ಆಮೇಲೆ ರಘುನಾಥ್ ಭಟ್ ಅಂತ ಒಬ್ಬರ ಸಂಗೀತ ಅಭ್ಯಾಸ, ಕಾಂಚನ ನಾರಾಯಣ ಭಟ್ ಅಂತೇಳಿ, ಗೋಪಾಲಕೃಷ್ಣ ಅಯ್ಯರ್ ಅಂತೇಳಿ ಅವರು ಕದ್ರಿಯವರ ಗುರುಗಳು, ಕದ್ರಿ ಗೋಪಾಲನಾಥ್ ಅವರ ಗುರುಗಳು. ಇದರಲ್ಲಿ ಒಳ್ಳೆ ಪಾಠ ಸಿಕ್ತು. ಮತ್ತು ವಿಶೇಷವಾಗಿ ಸರ್ ನನಗೆ ಬಾಲಮುರಳಿ ಮತ್ತು ಜೇಸ್ದಾಸ್ ಅವರ ಪ್ರಭಾವ ಸರ್. ಬಟ್ ನಾನು ಅವ್ರನ್ನ ಇಮಿಟೇಟ್ ಮಾಡಲ್ಲ. ಅವರ ಒಂದು ಎಷ್ಟು ನಾನು ಅವ್ರನ್ನ ಹೊಗಳಿದ್ರು ಸಾಲದು. ಅವರ ಅಭಿಮಾನಿ ಮಾತ್ರ ಅಲ್ಲ, ನಾನು ಅವರ ಆರಾಧಕ. ಐ ಜಸ್ಟ್ ವರ್ಷಿಪ್ ದಮ್. ಅವ್ರ ದೇವರೇ ನಮಗೆ. ನನಗೆ ಬಾಲಮುರಳಿಯವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಜೇಸ್ದಾಸ್ ಅವರಿದ್ದಾರೆ. ನಾನು ಕೇಳಿದ್ದು ಇದು ಎರಡೂ ಕಚೇರಿ ನಾನು ಕೇಳಿದ್ದು ಸುಬ್ರಹ್ಮಣ್ಯದಲ್ಲಿ. ಜೇಸ್ದಾಸ್ ಅವರ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯಪಾದ ನಿಸರಿ ಮ ಪನಿ ಬ ಮ ಮರಿ ಮರಿಸನಿ. ಇದೆಲ್ಲ ಕೇಳಿ ಬಾಲಮುರಳಿ ಎಲ್ಲ ಕೇಳಿ ಏನೋ ನಾನು ಏನೋ ಮಾಡಬೇಕಲ್ಲಪ್ಪ, ದೇವರೇನೋ ಸ್ವಲ್ಪ ವಾಯ್ಸ್ ಕೊಟ್ಟಿದ್ದಾನೆ, ಇದನ್ನು ನಾನು ಸಾಧನೆ ಮಾಡಬೇಕಲ್ಲ. ಮತ್ತು ಅದಕ್ಕೆ ಸರಿಯಾಗಿ ನನಗೆ ಹೋದಲ್ಲೆಲ್ಲ ಹಾಡೋಯ್ತು. ನಾನು ಇನ್ನೂ ನೆನಪಿದೆ ಸರ್ ನನಗೆ, ಕನ್ನಡ ನಾಡಿನ ವೀರ ರಮಣೀಯ ಗಂಡು ಭೂಮಿಯ ಮತ್ತು ನಮ್ಮ ತಂದೆಯವ್ರಿಗೆ ರಾಮನ ಅವತಾರ ಅದು ಭಾಳ ಇಷ್ಟ. ಚಿಕ್ಕವನಾಗಿದೆ ಹಾಡ್ತಾ ಇದ್ದೆ ಸರ್ ಅದೆಲ್ಲ. ಓಲ್ಡ್ ಮೆಲಡೀಸ್ ಅಂದರೆ 2 ಸಾಲು. ರಾಮನ ಅವತಾರ ರಘುಕುಲ ಸೋಮನ ಅವತಾರ, ನಿರುಪಮ ಸಂಯಮ ಜೀವನ ಸಾರ, ಹರಿವುದು ಭೂಮಿಯ ದ್ವಾರ, ರಾಮನ ಅವತಾರ. ತಂದೆಯವರಿಗೆ ರಾಮ ಅಂದರೆ ಭಾಳ ಇಷ್ಟ. ಅವರಿಗೆ ಅವರ ಆರಾಧ್ಯ ದೈವ. ಅವರಿಗೆ ನೀವು ಹೋದಲ್ಲೆಲ್ಲ ಇದನ್ನು ಹಾಡಬೇಕು ಅಂತ ಹೇಳ್ತಾ ಇದ್ರು. ಈ ಕನ್ನಡ ನಾಡಿನ ಇದೇ ಇರ್ಬೋದು, ಮತ್ತು ಆಡಿಸಿ ನೋಡಿ, ಇದೆಲ್ಲ ಆ ಟೈಮಲ್ಲಿ ಬಂದದ್ದಲ್ವ ಸರ್. ಅದೆಲ್ಲ ನಮಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ಮನೆ ಬಂದಿಲ್ಲ. ಅದು ಕ್ಲೀಶೆ ಅಲ್ಲ, ಅದು ಓಲ್ಡ್ ಇಸ್ ಗೋಲ್ಡೆ. ಆಗಿನ ಸಾಹಿತ್ಯ, ಆಗಿನ ಸಂಗೀತ, ಗಾಯನ, ತ್ರಿವೇಣಿ ಸಂಗಮ, ಅದು 3 ಸೇರಿ ಬಂದಾಗ ಇವತ್ತಿಗೂ ನಾವು ಅದನ್ನು ಎಂಜಾಯ್ ಮಾಡ್ತೀವಲ್ಲ. ಈಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂಥ ಹಾಡುಗಳಿಂದ ಆಕರ್ಷಿತನಾದೆ ನಾನು. ಕ್ಲಾಸಿಕಲ್ಲು, ಲೈಟ್ ಮ್ಯೂಸಿಕ್ಕು, ಓಲ್ಡ್ ಫಿಲಮ್ ಸಾಂಗ್ಸು, ಇದೆಲ್ಲವನ್ನು ನಾನು ಮನಸ್ಸಿಗೆ ಬೌಂಡ್ರಿ ಹಾಕ್ಕೊಳ್ಳೋದಿಲ್ಲ. ಮುಕ್ತವಾಗಿ ಬಿಟ್ಬಿಡ್ತೀನಿ. ಯಾವುದು ಪ್ಲೆಸೆಂಟಾಗಿ ಖುಷಿ ಆಗುತ್ತೆ ಅದನ್ನು ಹಾಡ್ತೀನಿ. ಜನರಿಗೂ ಮುಟ್ಟಬೇಕದು ಅಷ್ಟೇ. ಕೆಲವರು ಕ್ಲಾಸಿಕಲ್ ಮಾತ್ರ ಹಾಡ್ತಾರೆ, ಕೆಲವರು ಲೈಟ್ ಮ್ಯೂಸಿಕ್ ಮಾತ್ರ ಹಾಡ್ತಾರೆ. ನನಗೆ ಅದು ಯಾವುದಿಲ್ಲ. ನನಗೆ ಸಂಗೀತ ಅಷ್ಟೇ. ಅದು ಹೃದಯದ ಭಾಷೆ ಆಗಿರಬೇಕಷ್ಟೇ. ಹಾಗೆ ಬಂತು ಸರ್. ಅವರ ಇನ್ಫ್ಲುಯೆನ್ಸಿಂದ ಜಾಸ್ತಿ ಆಯಿತು. ಬಾಲಮುರಳಿ ಜೇಸ್ದಾಸ್ ಇನ್ಫ್ಲುಯೆನ್ಸ್ ಅದು ವಿವರಿಸೋಕ್ಕೆ ಸಾಧ್ಯ ಇಲ್ಲ ಸರ್. ಅದು ನಿಜವಾದ ಲೆಜೆಂಡ್ ಅಂದರೂ ಕಮ್ಮಿನೇ, ಅಷ್ಟೇ. ಜೆಂಟ್ಸ್ ಅಂದರೂ ಕಮ್ಮಿ. ಹಾಗೆ ತುಂಬ ಜನ ಲೈಕ್ ಮಾಡ್ತೀನಿ ನಾನು. ಬಟ್ ಎಮಂಗ್ ದೆಮ್ ದೀಸ್ 2 ಆರ್ ಮೈ ರಿಯಲ್ ರೋಲ್ ಮಾಡೆಲ್ಸ್. ಈಗ ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲ್ತರ ಗುರುಗಳು ಯಾರು? ಈಗಲೂ ಮುಂದುವರಿಸ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ಶಾಸ್ತ್ರೀಯ ನನಗೆ ಫಸ್ಟಲ್ಲೇ ನಮ್ಮ ದೊಡ್ಡಮ್ಮನ ಹತ್ರ ಕರ್ನಾಟಕ ಶಾಸ್ತ್ರೀಯ ನಾನು ಅಭ್ಯಾಸ ಮಾಡಿದೆ, ಸತ್ಯಭಾಮೆ ಅಂತ ಹೇಳಿ. ಆಮೇಲೆ ರಘುನಾಥ್ ಭಟ್ ಅಂತ ಬೆಳ್ಳಾರಲ್ಲಿ, ಅವ್ರ ಹತ್ರ ಅವ್ರು ಒಳ್ಳೆ ಜಲತರಂಗವು ನುಡಿಸ್ತಾ ಇದ್ರು, ವೋಕಲ್ಲು ಇದು ಮಾಡ್ತಾಯಿದ್ರು.
ಕಾಂಚನ ನಾರಾಯಣ ಭಟ್ಟು, ಗೋಪಾಲಕೃಷ್ಣ ಅಯ್ಯರು ಆಗ ಹೇಳಿದೆ. ಇವ್ರ ಹತ್ರೆಲ್ಲ ಸೀನಿಯರ್ವರೆಗೆ ನಾನು ಸೀನಿಯರ್ ಎಕ್ಸಾಮು ಪಾಸ್ ಆಗಿದ್ದೀನಿ ಸರ್ ಇದರಲ್ಲಿ. ಆಮೇಲೆ ನಾನು ಕೇಳಿ 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 ನನ್ನದೇ ಆದ ಶೈಲಿ ಡೆವಲಪ್ ಮಾಡಿಕೊಂಡೆ ಸರ್. ಈಗ ಫಸ್ಟ್ ನಮಗೆ ನಾವು ಇಮಿಟೇಷನ್ ಹಂತದಲ್ಲಿ ಇರ್ತೀವಿ. ಇನ್ನೂ ನನಗೆ ನೆನಪಿದೆ ಜೇಸಸ್ ಹಾಡಿದ ಸ್ವರಪ್ರಸಾರ, ಪಾಮ ಪಾಮ ಸಿದ್ಧಿ ವಿನಾಯಕಂ ಅನಿಶಂ ಪದಮ ಪಾಮ ಪಾಮ ಗಮ ಸಿದ್ಧಿ ವಿನಾಯಕಂ. ಇದನ್ನು ನಾನು ಬೈ ಹಾರ್ಟ್ ಮಾಡಿಕೊಂಡು ನನ್ನ ಅಜ್ಜ ಒಂದು ಕ್ಯಾಸೆಟ್ ಕೊಟ್ಟಿದ್ದರು ಸರ್. ಆ ಸುಬ್ರಹ್ಮಣ್ಯದಲ್ಲಿ ಆದ ಕುಕ್ಕೆ ಸುಬ್ರಹ್ಮಣ್ಯ ಆದ ಕಚೇರಿ ಅದು. ಅದನ್ನೊಂದು 100 ಸಲ ಕೇಳಿದ್ದೀನಿ ನಾನು ಬೈ ಹಾರ್ಟ್. ಆಮೇಲೆ ಬರ್ತಾ ಬರ್ತಾ ನಮ್ಮ ಶೈಲಿ ಬಂದಾಗ ಸ್ವರಗಳ ಜ್ಞಾನ ನಮ್ಗೆ ಬರೋದು. ಶಾಸ್ತ್ರೀಯ ಆಗಲಿ ಲೈಟ್ ಮ್ಯೂಸಿಕ್ ಆಗಲಿ 12 ಸ್ವರಗಳಲ್ಲಿ ಇರೋದಲ್ಲ ಸರ್. ಸಂಗೀತ ಇರೋದೇ ಒಂದು ಸ್ಥಾಯಿಯಲ್ಲಿ 12 ಸ್ವರ. ಸಪ್ತ ಸ್ವರಗಳು 12 ಸ್ವರ ಆಗುತ್ತೆ. ಸಾಪ ಪ್ರಕೃತಿ ಸ್ವರ, ರಿಗಮದನಿ ವಿಕೃತಿ ಸ್ವರ, ಅದರಲ್ಲಿ 2 ವೆರೈಟಿ. ಈ 12 ಸ್ವರಗಳೇ ಇಡೀ ಪ್ರಪಂಚದ, ಅದು ವೆಸ್ಟರ್ನ್ ಇರೋದು ಯಾವುದು ಎಲ್ಲವೂ ಇರೋದು ಇದರಲ್ಲಿ ಅಂತ. ಆಮೇಲೆ ಹಾರ್ಮೋನ್ ನುಡಿಸ್ಕೊಂಡು ಸ್ವರಗಳ ಬಗ್ಗೆ ತಗೊಂಡು ಬರೇ ಗುರುಗಳ ಹತ್ರ ನಾವು ಮಾಡಿದ್ದು, ನಾವು ಪ್ರಯತ್ನ ಮಾಡಿದರೆ ಬರೋದು. ಪದಬಮ ಪದ ನಿಧ ನಿಧ ಬಮ ಬಮ ಗರಿಸ, ಇದು ಮನೋಧರ್ಮ, ಇದು ಅಲ್ಲೇ ಸೃಷ್ಟಿಯಾಗೋದು. ಇದು ಬರೋದು ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು, ನಾವು ಸ್ವರಗಳನ್ನು ತಿಳ್ಕೊಳ್ಬೇಕು. ದಾನಿಸ 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 ಸ, ಇದು ಬೈ ಹಾರ್ಟ್ ಬರೋದು ಅಲ್ವೇ ಅಲ್ಲ, ಇದು ಮನೋಧರ್ಮದಲ್ಲೇ ಬರಬೇಕು ಕಲ್ಪನಾ ಸ್ವರಗಳು. ಇದು ಶಾಸ್ತ್ರೀಯ ಸಂಗೀತ ಆಗಲಿ, ಸಂಗೀತಕ್ಕೆ ಮೂಲ ಜ್ಞಾನವೇ ಸ್ವರಜ್ಞಾನ ಅಂತ ಹಿರಿಯರು ಹೇಳ್ತಾರೆ. ಆಮೇಲೆ ತಾಳಜ್ಞಾನ. ಇದು ಏನಾಗುತ್ತೆ ಈಗ ಏನಾಗಿದೆ, ಸ್ವಲ್ಪ ಎಲ್ಲರೂ ಸ್ವಲ್ಪ ಈ ಕರೋಕೆಲ್ಲ ಬಂದುಬಿಟ್ಟು ಪಾಪ ಕೆಲವರು ತುಂಬ ಸಾಧನೆ ಮಾಡ್ತಾರೆ, ಕೆಲವರು ಏನಿಲ್ಲ ವಾಯ್ಸ್ ಇದ್ರೆ ಸಾಕು ಎಲ್ಲ ಮ್ಯೂಸಿಕ್ ಬಂದುಬಿಡುತ್ತೆ, ಹಾಡ್ತಾರೆ. ಹಾಡು ಹುಚ್ಚು ಒಳ್ಳೆಯದೇ. ನನ್ನ ಒಂದು ಸಿನ್ಸಿಯರ್ ಆದ ಒಂದು ಪ್ರಾಮಾಣಿಕವಾದ ಒಂದು ವೆಲ್ವಿಷರ್ ಆಗಿ ನಾನು ಹೇಳೋದಷ್ಟೇ, ಅಟ್ಲೀಸ್ಟ್ ಒಂದು 2-3 ವರ್ಷ ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿ ಅಂತೇಳಿ, ಬೇಸಿಕ್ ಸ್ವಲ್ಪ ತಿಳ್ಕೊಳ್ಬೇಕು ನಾವು ಅಂತೇಳಿ. ಈಗ ನೀವು ಸಂಗೀತ ಮನೋಧರ್ಮ ಅಂತ ಹೇಳಿದ್ರೆ, ಯಾಕೆ ಈ ಮಾತನ್ನು, ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭೀಮಸೇನ್ ಜೋಶಿಯವರು ಮರೆಯಲಿಕ್ಕೆ ಸಾಧ್ಯವಿಲ್ಲ. ತಮ್ಮ ಇಡೀ ಜೀವಮಾನದಲ್ಲಿ 7-8 ರಾಗಗಳನ್ನು, ಆ ರಾಗಗಳ ಒಲವನ್ನು, ಅವುಗಳ ಕೃಪೆ ಈ ಜೀವನವನ್ನು ಸವಿಸಿದ್ರು ಸಾಕಾಗಲಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಈ ಮನೋಧರ್ಮವನ್ನು ರೂಢಿಸ್ಕೊಂಡು ನಿಜಕ್ಕೂ ಈ ರಾಗ ನನಗೆ ಒಲಿದಿದೆ ಅನ್ನೋ ಒಂದು ಭಾವ, ಆ ಸಂತೃಪ್ತಿ, 4 ಜನರನ್ನು ನಾವು ಒಪ್ಪಿಸೋದಕ್ಕೆ ಮೊದಲು ನಮ್ಮನ್ನು ನಾವು ಒಪ್ಪಿಸ್ಕೋಬೇಕು. ನಮ್ಮ ಒಳಗೆ ಇರ್ತಕ್ಕಂಥ ಅಂತರಾತ್ಮ ಹೌದು ಈ ರಾಗಕ್ಕೆ ನೀನು ನ್ಯಾಯ ಒದಗಿಸಿದೆ ಅಂತ ಅನ್ನಿಸ್ಬೇಕು. ಆ ರೀತಿ ಆಗಬೇಕಾದ್ರೆ ತಪಸ್ಸು ಬೇಕು ಅಂತ ಹೇಳ್ತಾ ಇದ್ರು. ತಪಸ್ಸೆ ಸರ್, ಅವರದೆಲ್ಲ ತಪಸ್ಸೆ ಸರ್. ಭೀಮಣ್ಣ ಅಂತಲೇ ಅವ್ರು ನಿಜವಾಗಿ ಸಂಗೀತದ ಭೀಮಣ್ಣ ಅವರು ಒಂದು ರಾಗವನ್ನು ಹಾಡಿದರೆ ಒಂದೊಂದು ರಾಗನ ಒಂದೊಂದು ಗಂಟೆಗಟ್ಟಲೆ ಹಾಡುವಷ್ಟು ಅವ್ರ ವಿಷಯ ಇರುತ್ತೆ. ಈಗ ಬಾಲಮುರಳಿ ತಗೊಳ್ಳಿ ಸರ್, ಅವರ ಜುಗಲ್ಬಂದಿ ನೋಡೋಣ. ಭೀಮಸೇನ್ ಜೋಶಿ ಬಾಲಮುರಳಿ ಜುಗಲ್ಬಂದಿ, ಅದು ಹಬ್ಬ, ಯುಗಾದಿ ಹಬ್ಬ ನಾವು ಹೇಳ್ತೀವಲ್ಲ, ಸಂಗೀತದ ಹಬ್ಬ ಅದು. ಅದು ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅವರ ಸಾಧನೆ ಇತ್ತು. ಅಂದರೆ ನಾ ಹೇಳೋದು, ಸರಸ್ವತಿ ಸಂಪೂರ್ಣ ಅನುಗ್ರಹ ಮಾಡಿದ್ರು, ಆ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾರೆ. ಅಷ್ಟು ನೀವು ಹೇಳಿದಾಗೆ ತಪಸ್ಸು, ಅದು ಸಂಗೀತ ಅಂದರೆ ತಪಸ್ಸು, ಯಾವುದೇ ಕಲೆ ತಪಸ್ಸು. ಈಗ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದು ತಪಸ್ಸು, ಅದು ನೀವು ಅಷ್ಟು ನಾಲೆಜ್ ಸಂಪಾದನೆ ಮಾಡಿದ್ರೆ ಸುಮ್ಮನೆ ಆಗತ್ತೆ ಸರ್. ಹಾಗಾಗಿ ಶಾರ್ಟ್ ಕಟ್ ಇಲ್ಲ ಸರ್, ಇದಕ್ಕೆ ಶಾರ್ಟ್ ಕಟ್ ಇಲ್ಲವೇ ಇಲ್ಲ ಕಲೆ ಸಾಧನೆ. ಅದು ನಾವೆಲ್ಲ ಏನೋ ಒಂದು, ನಾನು ನಿಜವಾಗಿ ಹೇಳ್ತೀನಿ, ಸಾಗರದಿಂದ ಬೊಗಸೆ ನೀರನ್ನು ನಾವು ಕುಡಿದಿರ್ಬೋದು ಸರ್, ಅಷ್ಟೇ ಸರ್, ಅದು ಸಾಗರ. ಇವರೆಲ್ಲ ಅದು ಹೇಗೆ ಸಾಧನೆ ಮಾಡೋದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಗಂಟೆಗಟ್ಟಲೆ ಪ್ರಾಕ್ಟೀಸು, ಗಂಟೆಗಟ್ಟಲೆ ಗುರುಗಳು ಎಷ್ಟು, ಆ ಗುರುಕುಲ ಪದ್ಧತಿ ಹಾಗಾಯಿತು. ಈಗ ಅಂಥ ರೆಸ್ಪೆಕ್ಟು, ಅಂಥ ಗುರುಕುಲ ಪದ್ಧತಿಯಲ್ಲಿ ಎಷ್ಟಿದೆ ಸರ್, ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಅಲ್ಲ, ಕಾಲಾಯ ತಸ್ಮೈ ನಮಃ ಅಂತ ಹೇಳಬಹುದು, ಇಲ್ಲ ಅಂತಲ್ಲ. ಅಲ್ಲ, ಒಳ್ಳೇದೆಷ್ಟು ಆಗಿದೆ. ಈಗ ಟ್ಯಾಲೆಂಟೆಡ್, ಈಗ ಮಕ್ಕಳು ಎಲ್ಲ ಅವ್ರಿಗೆ ಅವಕಾಶ ಜಾಸ್ತಿ. ನನಗೆ ಆಕಾಶವಾಣಿಯಲ್ಲಿ ನಾನು ಯುವವಾಣಿಗೆ ಸೆಲೆಕ್ಟ್ ಆದಾಗ ನಾನು ಕುಣಿದಾಡಿಬಿಟ್ಟಿದ್ದೆ. 16 ವರ್ಷದ ಒಳಗಿನ ಯುವವಾಣಿಗೆ ನಿಮಗೆ ಸೆಲೆಕ್ಟ್, 16 ವರ್ಷ ಆಗಬೇಕು. ಅಷ್ಟಾದ ಆನಂದ, ಖುಷಿ. ಈಗ ಏನಿಲ್ಲ, ಸ್ವಲ್ಪ ಅಭ್ಯಾಸ ಮಾಡಿದ್ರು SP ಸರ್ ಜೊತೆಯಲ್ಲಿ ಕೂಡ ಹಾಡುವಂಥ, ಅವರು ಗ್ರೇಟ್ ಸಿಂಗರ್. ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ದಿದ್ದರು, ಅವರಿಗೆ ಎಷ್ಟು ಪ್ರಣಾಮ ಹೇಳಿದ್ರು ಸಾಲದು. ಗ್ರೇಟ್ 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 ಸಿಂಗರ್. ಅಂದರೆ ನಾನು ಹೇಳಿದ್ದು, ಈಗಿನವ್ರಿಗೆ ಅವಕಾಶ ಜಾಸ್ತಿ, ಟ್ಯಾಲೆಂಟು ಇದೆ, ಖಂಡಿತ ಟ್ಯಾಲೆಂಟ್ ಇದೆ. ಕೆಲವ್ರನ್ನ ನೋಡಿದ್ರೆ ಆನಂದ ಆಗುತ್ತೆ, ಮಕ್ಕಳನ್ನು ನೋಡಿದರೆ. ಯಂಗ್ಸ್ಟರ್ಸು ದೇ ಆರ್ ಕಮಿಂಗ್ ಅಪ್. ಬದಲಾವಣೆ ಆಗ್ತಾ ಇರುತ್ತೆ, ಯಾವತ್ತೂ ನಿಂತ ನೀರು ಆಗಬಾರ್ದು ಸಂಗೀತ. ಆದರೆ ನಾನು ಯಾವತ್ತೂ ಹೇಳೋದಿಷ್ಟೇ, ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿರಲಿ ಯಾವುದೇ ಸಂಗೀತ ಸಾಹಿತ್ಯ ಆಗಲಿ, ಚೇಂಜ್ ಶುಡ್ ಬಿ ಫಾರ್ ದ ಬೆಟರ್.
ಅಷ್ಟೇ ನಾನು ಹೇಳೋದು. ಎಲ್ಲರಿಗೂ ಅದನ್ನು ಅವರವರೇ ಅರ್ಥ ಮಾಡಿಕೊಳ್ಬೇಕು ಯಾವುದು ಬೆಟರ್ ಅಂತ ಅಷ್ಟೆ. ಆದರೆ ಎಲ್ಲೋ ಒಂದು ಕಡೆಗೆ ಕೀರ್ತಿ ಲಕ್ಷ್ಮಿಯ ನಮ್ಮ ಕುವೆಂಪು ಹೇಳುವ ಹಾಗೆ ಕೀರ್ತಿ ಶನಿಯ ಬೆನ್ನು ಹತ್ತಿದ್ರೆ ಸ್ವಲ್ಪ ಕಷ್ಟ ಆಗುತ್ತೇನೋ ಬೆಳವಣಿಗೆಗೆ. ಖಂಡಿತ ಏನಿಲ್ಲ ಅದೇ ಇಮ್ಮಿಡಿಯೇಟ್ ಇವತ್ತು ನಾನು ಸಂಗೀತ ಕಲಿಬೇಕು, ನಾಳೆ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಬೇಕಾದ್ರೆ ಸಾಧ್ಯ ಇಲ್ಲ ಸರ್. ಅದು ಟೆಂಪರರಿ ಅಷ್ಟೇ ಸರ್. ಅಲ್ಟಿಮೇಟ್ಲಿ ಅವರೇ ಜಡ್ಜಸ್, ನಮಗೆ ಶ್ರೋತೃಗಳು ವೀಕ್ಷಕರು ಅವರೇ ಜಡ್ಜಸ್ಸು. ನೀವು ಹೇಳಿದಾಗೆ ಮತ್ತು ನಮ್ಮ ಆತ್ಮ ಸಮಾಧಾನ ಆಗಲೇಬೇಕು ನಿಮಗೆ. ಅದು ಸುಮ್ಮನೆ ಸಮಾಧಾನ ಆಗೋದಕ್ಕೆ ಸಾಧ್ಯವೂ ಇಲ್ಲ. ನಿಜ ನಿಜ. ಶಶಿಧರ್ ಅವರೇ, ಸುಮಾರು 5,000ಕ್ಕೂ ಹೆಚ್ಚು ಗೀತೆಗಳನ್ನು ತಾವು ಹಾಡಿದ್ದೀರಿ. ತಮಗೆ ತುಂಬ ಇಷ್ಟವಾದಂಥ ಒಂದು ಗೀತೆಯನ್ನು ಥಟ್ಟಂತ ಹಾಡ್ಬಿಡ್ಬೇಕು. 5,000 ಗೀತೆಗಳಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಹಾಡು ಹಾಡಲ ಸರ್? ದಯವಿಟ್ಟು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಎಂಥ ಸಾಹಿತ್ಯ ಸರ್ ಉದಯಶಂಕರ್ ಅವ್ರದ್ದು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ಕೇಳುವ ಕಿವಿ ಇದ್ದರೆ ಮಾತ್ರ ಸಂಗೀತ. ಎಂಥ ಸಾಹಿತ್ಯ ನೋಡಿ ಸರ್. ನೋಡುವ ಕಣ್ಣಿದ್ರೆ ಮಾತ್ರ ಸೌಂದರ್ಯ. ಜೇಸಾಸ್ ಗಾಯನ, ವಿಜಯ ಭಾಸ್ಕರ್ ಅವರ ಸಂಗೀತ, ಸಾರಮತಿ ರಾಗವನ್ನು ಇದಕ್ಕೆ ಅಳವಡಿಸಿದರು. ಮಲಯ ಮಾರುತ ಚಿತ್ರದ ಗೀತೆ. ನನಗೆ ಇದೆಲ್ಲ ಅದರಲ್ಲಿ ಒಂಥರ ಇನ್ವಾಲ್ವ್ ಆಗಿಬಿಡ್ತೀನಿ ನಾನು ಅಷ್ಟೇ. ನನ್ನ ಎಲ್ಲ ಕಚೇರಿ ಪ್ರೋಗ್ರಾಮ್ಗಳಲ್ಲಿಯೂ, ಇವನ್ ಮದುವೆ ಮನೆ ಪ್ರೋಗ್ರಾಮ್ ಆದರೂ ಇಂಥ ಹಾಡುಗಳೆಲ್ಲ ಹಾಡ್ತೀನಿ ನಾನು. ಓಲ್ಡ್ ಕ್ಲಾಸಿಕ್ಸ್. ಈಗ ಕನ್ನಡದಲ್ಲಿ ಈ ರೀತಿ ಶಾಸ್ತ್ರೀಯ ಸಂಗೀತವನ್ನು ಆಧರಿಸಿದಂಥ ಗೀತೆಗಳಿದೆಯಲ್ಲ, ನಾವೆಲ್ಲ ಕೇಳಿ ಆನಂದಿಸಬಹುದಾದ ಒಂದು 4 ಗೀತೆಗಳ ಪರಿಚಯ ಮಾಡಿಕೊಡ್ತೀರಾ? ಎಷ್ಟು ಬೇಕಾದರೂ ಇದೆ. ಹಾಗೆ ಮೊದಲಿನವರು ಎಲ್ಲ ಒಂದು ರಾಗವನ್ನು ಬೇಸಾಗಿಟ್ಟು, ಈಗ ಉದಾಹರಣೆ ನಾನು ಟಿ ಜಿ ಲಿಂಗಪ್ಪನವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಆಯಿತು ಸರ್. ಪಕ್ಕ ಕರಹರ ಪ್ರೇರ ಆರಾಧಿಸುವೆ ಮದನಾರಿ, ಇದು ಟಿ ಜಿ ಲಿಂಗಪ್ಪನವರ ಕಂಪೋಸಿಷನ್. ಇನ್ನು ನಾವು ಜೀವನ ನಾದಮಯ ಏ ಲೋಕವೆಲ್ಲ ನಾದಮಯ, ಅಣ್ಣವರು ಹಾಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು. ಇದು ತೋಡಿ ರಾಗ ಪಕ್ಕದ ಸರಿಗ ಮಪ್ಪದ ನೀರ ದನಿ ಸರಿ ಸಾ ನಿದ ಪಮ ಗ ಗಮ ಪಮ ಗ ಸರಿ ನೀ ಪಕ್ಕ ತೋಡಿ ರಾಗ. ತಾಯೇ ಯಶೋದ ಬುಂದನ್ ಆಯರ್ಕುಲ ತುಲಿತ ಮಾಯನ್ ಗೋಪಾಲ ಕೃಷ್ಣನ್ ಚೆಯ್ಯೋ ಜಾಲತ್ತೈ ಕೇಳಡಿ ತಾಯೇ. ಇದು ಶಾಸ್ತ್ರೀಯ ಸಂಗೀತ ಕೃತಿ. ಇದೆಲ್ಲವೂ ಭೀಂಪಲಾಸ್ ತಗೊಳ್ಳಿ. ಭೀಂಪಲಾಸ್ ಅಂತೂ ಎಲ್ಲ ರಂಗರಾವ್ ಅಂತೂ ಅದರಲ್ಲಿ ಎಲ್ಲರೂ ಸ್ಪೆಷಲಿಸ್ಟ್ಗಳೇ. ನಿನ್ನ ನೀನು ಮರೆತರೇನು ಸುಖವಿದೆ, ಇದು ಟೀಚಿಂಗ್ನಪ್ರದು. ತನ್ನ ತನವ ತೊರೆದರೇನು ಸೊಗಸಿದೆ, ಸಗಮಪ ಗಮಪನಿ ಪನಿಸ ಪನಿರಿ ಗಾರಿ ಸನಿ ಪಮ ಗಮಗ ಗಾರಿ ಸನಿ ಪಮ ಗಮನಿ ಗಾರಿ ಸನಿ ಪಮ ಗಮ. ನಿನ್ನ ನೀನು ಮರೆತರೆ ಸುಖವಿದೆ. ಪಕ್ಕ ಭೀಂಪಲಸ್ ಅಭೇರಿ ರಾಗ. ನಗುಮೋ ಮೂಗನ್ನಲ್ಲೇ, ಇದು ಶಾಸ್ತ್ರೀಯ ಸಂಗೀತದಲ್ಲಿ. ಫಿಲ್ಮಲ್ಲಿ ಬರೋವಾಗ ಆ ಶೈಲಿಗೆ ಹೊಂದಬೇಕು ಸರ್ ಅಷ್ಟೇ. ಫೋಕ್ ತಗೊಳ್ಳಿ ಸರ್, ಅದೇ ರಾಗದಲ್ಲಿ ಅಭೇರಿ ರಾಗದಲ್ಲಿ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು, ಸಗಮಪ್ಪ. ಅದೇ ಸರ್ ರಾಗ ಸೇಮು. ಈಗ ಮಧ್ಯಮ ತಗೊಳ್ಳಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೋಡಗನ ಕೋಳಿ ನುಂಗಿತ್ತ, ಅದು ಕೂಡ ಮಧ್ಯಮ ಹೋಗ್ತಿದ್ದಲ್ಲ. ಶಶಿಧರ್ ಮಾತಾಡ್ತಾ ಹೋಯ್ತು ಅಂದ್ರೆ, ನಿಮ್ಮ ಹಾಡನ್ನು ಕೇಳ್ತಾ ಹೋಯ್ತು ಅಂದ್ರೆ ಅದಕ್ಕೆ ಕಾಲ ಸರಿದು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಿಮ್ಮ ಮಾತು ಕೇಳಬೇಕು ಸರ್. ನಾನೈತೆ ನಿಮ್ಮ ಮಾತು ಕೇಳೋದೇ ಖುಷಿ ನನಗೆ. ಇಲ್ಲ, ನಿಮ್ಮ ಹಾಡು ಕೇಳಬೇಕು ಇವತ್ತು. ನನ್ನ ಮಾತಿಗಿಂತ ನಿಮ್ಮ ಹಾಡೇ ಮುಖ್ಯ. ಆದರೆ ಏನು ಮಾಡಲಿ, 4 ಪ್ರಶ್ನೆ ಕೇಳಲೇಬೇಕು. ಪ್ರಶ್ನೆ ಕೇಳೋದಕ್ಕೆ ಸಿದ್ಧವಾಗಿದ್ದೇನೆ. ಉತ್ತರ ಕೊಡೋಕ್ಕೆ ತಾವು ಸಿದ್ಧ ಅಂದರೆ ಶುರು ಮಾಡ್ಬಿಡ್ತೇನೆ. ಸಿದ್ಧ ಸರ್. ಮೊದಲ ಪ್ರಶ್ನೆಯನ್ನ ನೋಡೋಣ. ಮೊದಲ ಪ್ರಶ್ನೆ, ಉಗಾದಿಯಂದು ನಾವು ಯಾವ ದೇವತೆಯ ಪೂಜೆಯನ್ನ ಮಾಡಬೇಕಾಗಿದೆ? ಬ್ರಹ್ಮನ ಪೂಜೆಯನ್ನ ಅಥವಾ ವಿಷ್ಣುವಿನ ಪೂಜೆಯನ್ನ ಅನ್ನೋದು ಒಂದು ಪ್ರಶ್ನೆ. ತಮ್ಮ ಅನಿಸಿಕೆಯಲ್ಲಿ ಯಾರು? ಓಂ ನಮೋ ನಾರಾಯಣಾಯ.
ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಇದ್ದಾರೆ. ವಿಷ್ಣುವಿನ ಪೂಜೆ ಅಂತ. ಹೌದಾ? ನೋಡೋಕ್ಕೆ ಮೊದಲು ಮುಂದಿನ ಪ್ರಶ್ನೆಯನ್ನು ಒಂದು ಸಲ ನೋಡ್ಬಿಡೋಣ. ಪ್ರಶ್ನೆ 2. ಉಗಾದಿಯು ಹೊಸ ವರ್ಷ ಆರಂಭದ ಸಂತೋಷವನ್ನು ಸೂಚಿಸೋದರ ಜೊತೆಯಲ್ಲಿ ಸೂತಕದ ದಿನವೂ ಆಗಿದೆ. ಈ ದಿನದಂದು ಯಾರು ಮರಣಿಸಿದರು? ರಾಮನ, ಕೃಷ್ಣನ? ಯಾರ? ಬಹುಶಃ ಸರ್ ನನ್ನ ನೆನಪು ನನಗೆ ಗೊತ್ತಿದೆ, ನನ್ನ ಆರಾಧ್ಯ ದೈವ ಕೃಷ್ಣ. ಕೃಷ್ಣ. ನೋಡೋಣ ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. ಈ ವರ್ಷ ಚೈತ್ರ ಶುದ್ಧ ಪಾಡ್ಯಮಿ ತಿಥಿಯು ಯಾವಾಗ ಆರಂಭವಾಗುತ್ತೆ? ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಏಪ್ರಿಲ್ 9 ಮಧ್ಯಾಹ್ನ 12 ಗಂಟೆಗೆ, ಅಥವಾ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಏಪ್ರಿಲ್ 8 ಮಧ್ಯಾಹ್ನ 3:20. 8, 9 2 ದಿನಾಂಕಗಳಿವೆ. ಯಾವತ್ತು ಉಗಾದಿ? ಬಹುಶಃ ಫಸ್ಟ್ 9ನೇ ತಾರೀಕು ಸರ್. 9ನೇ ತಾರೀಕು. ಮುಂದಿನ ಪ್ರಶ್ನೆ ನೋಡೋಣ. ಈ ಭಾವಗೀತೆಯನ್ನು ಯಾರು ಬರೆದರು? ಏತಕ್ಕೆ ನಾವು ದೊಡ್ಡೋರು ಆದವೇನೋ, ಬಾಲ್ಯಕ್ಕೆ ಹೋಗಿ ಹಬ್ಬನ ಮಾಡೋಣೇನೋ. ಇದನ್ನು ಕವಿರಾಜ್ ಬರೆದ್ರ, ಹೃದಯ ಶಿವ ಬರೆದ್ರ? ಇಬ್ರು ನನ್ನ ಆತ್ಮೀಯರೇ. ಯಾರಿರ್ಬೋದು? ಕವಿರಾಜ್ ಇರ್ಬೋದು ಸರ್. ಕವಿರಾಜ್ ಇರಬಹುದು. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಹೂವನ್ನು ಗುರುತಿಸಬೇಕಾಗಿದೆ. ಈ ಹೂವು ಮಾವಿನ ಹೂವ ಅಥವಾ ಬಕುಳದ ಹೂವ ಅಂತ ತಾವು ಹೇಳಬೇಕು. ಚಿತ್ರ ಈಗ ಬಂತು. ಚಿತ್ರ ಬಂದಿದೆ. ಇದು ಮಾವ ಅಥವಾ ಬಕುಳವ? ಪಗಡೆ ಹೂವು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಬಕುಳ ಇರ್ಬೋದು ಸರ್. ಬಕುಳ ಇರಬಹುದು ಅಂತ ಹೇಳ್ತಾ ಇದ್ದೀರಿ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಉಗಾದಿಯಂದು ಯಾರ ಪೂಜೆ ಮಾಡಬೇಕು ನಾವು? ಬ್ರಹ್ಮನ, ವಿಷ್ಣುವ ಅಂತ ಪ್ರಶ್ನೆ. ತಾವು ವಿಷ್ಣು ಅಂತ ಹೇಳಿದ್ರಿ. ಉತ್ತರ ಸರಿಯಾಗಿದೆ. ಉಗಾದಿ ಹಬ್ಬವನ್ನು, ಯುಗವನ್ನು ಆರಂಭಿಸಿದ್ದು ಬ್ರಹ್ಮ. ನಿಜ, ಬ್ರಹ್ಮನ ಪೂಜೆಯೇ ಆಗಬೇಕು ವಾಸ್ತವದಲ್ಲಿ. ಆದರೆ ಶಿವನ ಶಾಪ ಒಂದಿದೆಯಲ್ಲ, ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ. ಹಾಗಾಗಿ ಆ ಬ್ರಹ್ಮನನ್ನು ನಾವು ಪೂಜೆ ಮಾಡಲಿಕ್ಕೆ ಹೋಗೋದು. ಈ ದಿನದಂದು ವಿಷ್ಣುವಿನ ಜೊತೆ ಸೂರ್ಯನ ಪೂಜೆ ಮಾಡ್ತೇವೆ, ಚಂದ್ರನ ಪೂಜೆ ಮಾಡ್ತೇವೆ, ಮುಖ್ಯವಾಗಿ ಪ್ರಕೃತಿಯ ಪೂಜೆಯನ್ನು ನಾವು ಮಾಡ್ತೇವೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕೃಷ್ಣ. ಯಾಕಂದರೆ ಕಲಿ ಬಂದು ಹೇಳ್ತಾನೆ, ಕೃಷ್ಣ ನೀನು ಯಾವಾಗ ಸಾಯ್ತೀಯ? ನೀನು ಸಾಯೋವರೆಗೂ ನಾನು ಪ್ರವೇಶ ಮಾಡಲಿಕ್ಕಾಗಲ್ಲ. ದ್ವಾಪರ ಯುಗ ಮುಗಿದು ಕಲಿಯುಗ ಬರಬೇಕಾದ್ರೆ ಕೃಷ್ಣ ಸಾಯಬೇಕು, ನೀನು ಸಾಯಬೇಕಾ ಅಂತ ಬಂದು ಕೇಳಿದಾಗ, ಆಯ್ತಪ್ಪ ಕಾಲ ಬರುತ್ತೆ ನಾನು ಸಾಯ್ತೇನೆ ಅಂತ ಭರವಸೆ ಕೊಡ್ತಾನೆ. ಆಗ ರಾಮಾಯಣದಲ್ಲಿ ವಾಲಿ ಈಗ ಬೇಡನಾಗಿ ಹುಟ್ಟಿದ್ದ, ಹೆಬ್ಬೆರಳಿಗೆ ಬಾಣವನ್ನು ಬಿಟ್ಟ, ಈ ಕಥೆಗಳೆಲ್ಲ ನಮಗೆ ಗೊತ್ತಿದೆ. ಹಾಗಾಗಿ ಕೃಷ್ಣ ಸತ್ತ ಮೇಲೆ ಆಗ ಕಲಿಯುಗ ಆರಂಭವಾಗುತ್ತೆ, ಕಲಿ ಪ್ರವೇಶ ಆಗ್ತಾನೆ. ನಮಗೆ ಹಬ್ಬದ ಸಂಭ್ರಮವೇ ಗೊತ್ತು, ಆದರೆ ಕೃಷ್ಣ ಸತ್ತ ದಿನವೂ ಇದು ಹೌದು ಅನ್ನೋದು ನಮ್ಮ ನೆನಪಲ್ಲಿ ಅದಷ್ಟು ಉಳ್ಕೊಂಡಿಲ್ಲ. ಅದಕ್ಕೆ ಸರ್ ನಾನು ಹೇಳ್ತೇನೆ ಒಂದು ಮಾತು. ನಮ್ಮಲ್ಲಿ ನಾನಾಗಲಿ, ನನ್ನ ವೈಫ್ ಸೀತಾಗಿ, ನನ್ನ ಮಗ ಸಾಗರ್, ನಿಮ್ಮ ಚಾನಲ್, ನಿಮ್ದು ಪ್ರೋಗ್ರಾಮ್ ಬರುತ್ತೆ ಅನ್ನೋದು ಚಾನಲ್ ಚೇಂಜ್ ಮಾಡಲ್ಲ ಸರ್. ಇಷ್ಟಂತೂ ಸತ್ಯವಾದ ಮಾತು. ಇದು ಎಷ್ಟೋ ವರ್ಷಗಳಿಂದ, ಇದು ಎಷ್ಟೋ ವರ್ಷಗಳು. ಅವನು ಚಿಕ್ಕವನಾಗಿದ್ದಾಗ ನೋಡ್ತಾ ಇದ್ದ ಅವನು. ಬಹಳ ಸಂತೋಷ ಶಶಿಧರ್. 17-18 ಫೆಬ್ರವರಿ 3102 ಕ್ರಿಸ್ತಪೂರ್ವ 3102 ವರ್ಷ ಫೆಬ್ರವರಿ ತಿಂಗಳು 17-18 ನಡುವೆ ಮೊದಲ ಯುಗಾದಿ ಅಂದರೆ ಕಲಿಯುಗದ ಮೊದಲ ವರ್ಷ ಆರಂಭವಾಯಿತು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ಕೃಷ್ಣ ಸಾಯಬೇಕಾದ್ರೆ ಅವನಿಗೆ ವಯಸ್ಸು ಏನಾಗಿರ್ಬೋದು? 125 ವರ್ಷ 8 ತಿಂಗಳು 7 ದಿನ ಬದುಕಿದ್ದ ಕೃಷ್ಣ. ಅದೇ ನಮ್ಮ ಚಿತ್ರಗಳೆಲ್ಲ ಏನು ಮಾಡಿಬಿಟ್ಟಿದ್ದೀವಿ, ಒಳ್ಳೆ ಯುವ ಕೃಷ್ಣನನ್ನು ತೋರಿಸ್ಬಿಡ್ತೇವೆ. ಕುರುಕ್ಷೇತ್ರ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಆತನಿಗೆ 89 ವರ್ಷ. ಆದರೆ ಎಲ್ಲೋ ಒಂದು ಕಡೆಗೆ ನಾವು ರಮ್ಯತೆಗೆ ನಾವು ಆದ್ಯತೆ ಕೊಟ್ಟು ವಾಸ್ತವತೆಯನ್ನು ಬಿಟ್ಬಿಡ್ತೇವೆ. 125 ವರ್ಷ ಬದುಕಿದ್ದಂತೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಏಪ್ರಿಲ್ 8 ಮಧ್ಯಾಹ್ನ ಆರಂಭವಾಗುತ್ತೆ. ಏಪ್ರಿಲ್ 8 ಮಧ್ಯಾಹ್ನವೇ ಆರಂಭವಾಗಿ
ಮರುದಿನ 12 ಗಂಟೆ ಒಳಗೆ ಮುಗಿದೋಗುತ್ತೆ 9ನೇ ತಾರೀಕು. ನಮ್ಮ ಕ್ಯಾಲೆಂಡರ್ಗಳು 9ನೇ ತಾರೀಕು ಅಂತ ಹೇಳಿಬಿಟ್ಟಿವೆ, ಅದರ ಮುಹೂರ್ತ ಶುರುವಾಗಿ ಮುಗಿಯೋದಿದೆಯಲ್ಲ ಅದು ಮುಖ್ಯ. ಹಾಗಾಗಿ 9ನೇ ತಾರೀಕು ಹಬ್ಬ ಆಚರಿಸ್ತೇವೆ ಅಂದರೆ 12 ಗಂಟೆ ಒಳಗೆ ಆಚರಿಸ್ಬಿಟ್ರೆ ಬಹಳ ಬಹಳ ಒಳ್ಳೆಯದು. 8ನೇ ತಾರೀಕಿನಲ್ಲೇ ಆರಂಭ ಆಗುತ್ತೆ. 8ನೇ ತಾರೀಕಲ್ಲೇ ಆರಂಭವಾಗುತ್ತೆ ಅದು. ಆದರೆ ಮುಗಿಯೋದು 9ನೇ ತಾರೀಕು 12 ಗಂಟೆ. ಅಷ್ಟರೊಳಗೆ ಪೂಜೆಯನ್ನು ಮಾಡಿ ಮುಗಿಸಿದ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರ ಇದು ಕವಿರಾಜ್ ಅವರು ಬರೆದಂಥ ಹಾಡು. ಖುಷಿ ಖುಷಿಯಾಗಿ ಕುಣಿ ಕುಣಿದು ಬಂತು ಯುಗಾದಿ, ಹಂಚೋಣ ಬೇವು ಬೆಲ್ಲ ಬಂತು ಯುಗಾದಿ, ಸಾರೋಣ ಲೋಕಕ್ಕೆಲ್ಲ ಸಿಹಿ ಕಹಿ ಸೇರಿ ನಮ್ಮ ಬದುಕು ಚೆನ್ನಾಗಾಗಲಿ ಅಂತ ಅವರು. ಶೈಲಿ ನೋಡಿ ನಾನು ಕೊನೆಯ ಪ್ರಶ್ನೆ, ಈ ಹೂವನ್ನು ಗುರುತಿಸಬೇಕು. ವಾಸ್ತವದಲ್ಲಿ ಇದು ಮಾವಿನ ಹೂವು. ನಾವೆಲ್ಲ ಮಾಡುವಂಥ ಒಂದು ತಪ್ಪು ಕೆಲಸ ಏನು ಅಂದರೆ ಸೂಕ್ಷ್ಮವಾಗಿ ಗಮನಿಸಲ್ಲ. ಆ ಬಣ್ಣದ ಚಿತ್ತಾರ ಹೇಗಿದೆ ಹೂವಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಯಾರೋ ಬ್ರಷ್ ತಗೊಂಡು ಪೇಂಟ್ ಮಾಡಿದಾರೇನೋ ಅಂತ ಅನಿಸುತ್ತೆ ದಳಗಳಿಗೆ. ಅಷ್ಟು ಸೊಗಸಾದ ವರ್ಣ ಕಲೆ ಇದೆ ನೋಡಿ. ನಾವು ಮಾವು ಹೂವನ್ನು ನೋಡಿರ್ತೇವೆ, ಬೇವು ಹೂವನ್ನು ನೋಡಿರ್ತೇವೆ, ಆದರೆ ಹತ್ತಿರ ಅದರ ಸೂಕ್ಷ್ಮ ರಚನೆಯನ್ನು ನೋಡಕ್ಕೆ ಹೋಗೋಣ. 100% ಎಷ್ಟು ಸೊಗಸಾಗಿದೆ ಇದು ಮಾವಿನ ಹೂವು ಅಂದರೆ ನಂಬೋಕೆ ಕಷ್ಟ. ವಾಸ್ತವದಲ್ಲಿ ನೋಡಿಯೇ ಇದರ ಸೌಂದರ್ಯವನ್ನು ನಾವು ಆಸ್ವಾದಿಸಬೇಕಾಗುತ್ತೆ. ಮಾವಿನ ಜಾತ್ರೆ, ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರೋ ತವರಲ್ಲಿ. ಕಾಲ ಬೆನ್ನು ತಟ್ಟಿ ಹೇಳ್ತಾ ಇದ್ದಾನೆ, ಮುಗಿತಾ ಬಂತಪ್ಪ ಸಮಯ ಅಂತ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ನಮ್ಮ ಸಾರ್ವಕಾಲಿಕ ಶ್ರೇಷ್ಠ ಗೀತೆಯನ್ನು ಒಂದು ಹಾಡುಬಿಟ್ರೆ ಕಾರ್ಯಕ್ರಮ ಮುಗಿಸೋಣ. ಸಮಯದ ಅವಕಾಶ ಪಲ್ಲವಿ ಮಾತ್ರ ಹಾಡ್ತೀನಿ ಸರ್. ದರಾ ಬೇಂದ್ರೆಯವರು ಅದು ಎಷ್ಟು ಇದು ಈ ಹಾಡಿಗಂತೂ ಇದು ಇಮ್ಮಾರ್ಟಲ್ ಹಾಡು ಅಂತ ಹೇಳ್ಬೋದು ಸರ್. ನಮ್ಮ ಹಾಗೆ ನಾವು ಎಷ್ಟು ಸಲ ಹಾಡಿದ್ವಿ ನಮಗೆ ಗೊತ್ತಿಲ್ಲ, ಅಷ್ಟು ಒಂದು ಖುಷಿ ಕೊಡುವಂಥ ಹಾಡು. ಯುಗ ಯುಗಾದಿ ಕುಲವಧು ಚಿತ್ರದ ಗೀತೆ ಸರ್. ಲೀಲಾವತಿ ಅವರ ಅಭಿನಯ ನೆನಪು ಬರುತ್ತೆ ನನಗೆ, ಜಾನಕಿ ಮಾಡಿದ್ದು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಇನ್ನೂ ಕೇಳೋಕ್ಕಾಸೆ, ಆದರೆ ಏನು ಮಾಡೋದು, ಸಮಯದ ಮಿತಿ ಇದೆಯಲ್ಲ. ಆದರೆ ನಿಮಗೆ ಪುಸ್ತಕಗಳನ್ನು ಕೊಡುವಂಥ ಒಂದು ಶುಭ ಕೆಲಸ ನನ್ನ ಪಾಲಿಗೆ ಉಳಿದಿದೆ. ಸಂತೋಷ ಆಯಿತು ಸರ್. ನಮ್ಮ ದೂರದರ್ಶನ ಚಂದನ ವಾಹಿನಿ ಅಭಿಮಾನಿ ನಾನು, ನಿಮ್ಮ ಅಭಿಮಾನಿ. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದ. ಹಬ್ಬ ನಿಮಗೂ ಶುಭವನ್ನು ಉಂಟು ಮಾಡಲಿ, ನಮ್ಮ ವೀಕ್ಷಕರಿಗೂ ಹಬ್ಬ ಶುಭವನ್ನು ತರಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.